ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿಯ ಶ್ರೀ ವಿಗ್ರಹದಿಂದ ಕೌಶಿಕೆಯ ಪ್ರಾಕಟ್ಯ, ದೇವಿಯು ಕಾಳಿಕಾ ರೂಪದಲ್ಲಿ ಪರಿಣತಳಾಗುವುದು, ದೇವತೆಗಳಿಗೆ ಆಶ್ವಾಸನೆ, ದೇವಿಯ ಆಗಮನದ ಸುದ್ದಿ ತಿಳಿದ ಶುಂಭ ನಿಶುಂಭರು ಮಂತ್ರಿಗಳೊಂದಿಗೆ ವಿಮರ್ಶೆ ಮಾಡುವುದು, ಶುಂಭನಿಂದ ಪ್ರೇರಿತನಾದ ಸುಗ್ರೀವ ದೂತನೊಂದಿಗೆ ಜಗದಂಬೆಯ ಮಾತುಕತೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ದೇವತೆಗಳು ಶತ್ರುಗಳಿಂದ ಅತ್ಯಂತ ಸಂತಪ್ತರಾಗಿದ್ದರು. ಅವರು ಈ ಪ್ರಕಾರ ದೇವಿಯನ್ನು ಸ್ತುತಿಸಿದಾಗ ದೇವಿಯು ತನ್ನ ವಿಗ್ರಹದಿಂದ ಇನ್ನೊಂದು ರೂಪವನ್ನು ಪ್ರಕಟಿಸಿದಳು. ಭಗವತಿ ಪಾರ್ವತಿಯ ಶರೀರದಿಂದ ಜಗದಂಬೆಯು ಸಾಕಾರ ರೂಪದಿಂದ ಪ್ರಕಟಳಾದಾಗ ಸಮಸ್ತ ಜಗತ್ತು ಆಕೆಯನ್ನು ಕೌಶಿಕಿ ಎಂಬ ಹೆಸರಿನಿಂದ ಕರೆಯತೊಡಗಿತು. ಪಾರ್ವತಿಯ ಶರೀರದಿಂದ ಭಗವತಿ ಕೌಶಿಕೆಯು ಹೊರಬಂದಾಗ ಶರೀರ ಕ್ಷೀಣವಾದ್ದರಿಂದ ಪಾರ್ವತಿಯ ರೂಪವು ಕಪ್ಪಾಯಿತು. ಆದ್ದರಿಂದ ಆಕೆಯು ಕಾಳಿಕಾ ಎಂಬ ಹೆಸರಿನಿಂದ ವಿಖ್ಯಾತಳಾದಳು. ಕಾಡಿಗೆಯಂತೆ ಕಪ್ಪು ಬಣ್ಣದಿಂದ ಆಕೆಯು ಅತಿ ಭಯಂಕರವಾಗಿ ಕಂಡುಬರುತ್ತಿದ್ದಳು. ಭಕ್ತರ ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವುದೇ ಆಕೆಯ ಸ್ವಾಭಾವಿಕ ಗುಣವಾಗಿತ್ತು. ಅವಳು ಕಾಲರಾತ್ರಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಭಗವತಿ ಜಗದಂಬೆಯ ಇನ್ನೊಂದು ಮನೋಹರ ರೂಪವು ವಿರಾಜಿಸುತ್ತಿತ್ತು. ಸಮಸ್ತ ಆಭೂಷಣಗಳು ಆ ಶ್ರೀ ವಿಗ್ರಹದ ಶೋಭೆಯನ್ನು ಹೆಚ್ಚಿಸಿದ್ದವು. ಲಾವಣ್ಯಾದಿ ಎಲ್ಲ ಶುಭ ಲಕ್ಷಣಗಳಿಂದ ಅದು ಸಂಪನ್ನವಾಗಿತ್ತು. ಅನಂತರ ಭಗವತಿ ಜಗದಂಬೆಯು ನಗುತ್ತಾ ದೇವತೆಗಳಲ್ಲಿ ನುಡಿದಳು, ಈಗ ನೀವು ನಿರ್ಭಯರಾಗಿ ತಮ್ಮ ಸ್ಥಾನಗಳಲ್ಲಿ ಇರಿ. ನಾನು ಶತ್ರುಗಳನ್ನು ಸಂಹಾರ ಮಾಡಿಬಿಡುವೆನು. ನಿಮ್ಮ ಕಾರ್ಯವನ್ನು ಚೆನ್ನಾಗಿ ನೆರವೇರಿಸಲು ನಾನು ರಣರಂಗದಲ್ಲಿ ಸಂಚರಿಸುವೆನು. ನಿಮ್ಮನ್ನು ಸುಖಿಯಾಗಿಸಲು ನಾನು ಶುಂಭ ನಿಶುಂಭಾದಿ ದಾನವರೆಲ್ಲರನ್ನು ವಧಿಸುವೆನು. ಈ ಪ್ರಕಾರವಾಗಿ ಹೇಳಿ ಬಲಾಭಿಮಾನದಿಂದ ತುಂಬಿರುವ ಭಗವತಿ ಕೌಶಿಕೆಯು ಸಿಂಹದ ಮೇಲೆ ಕುಳಿತು ಶತ್ರುಗಳ ನಗರದ ಕಡೆಗೆ ಹೊರಟಳು. ಅವಳು ಕಾಳಿಗೂ ಜೊತೆಗೆ ಬರುವಂತೆ ಆದೇಶಿಸಿದಳು. ಕಾಳಿಕೆ ಸಹಿತ ಭಗವತಿ ಜಗದಂಬೆಯು ನಗರದ ಸನಿಹಕ್ಕೆ ಹೋಗಿ ನಿಂತು ಜಗತ್ತನ್ನು ಮೋಹಗೊಳಿಸುವ ಸಂಗೀತವನ್ನು ಪ್ರಾರಂಭಿಸಿದಳು. ಆ ಸುಮಧುರ ಗಾಯನವನ್ನು ಕೇಳಿ ಮೃಗ ಪಕ್ಷಿಗಳವರೆಗೆ ಮೋಹಿತರಾದರು. ಆಕಾಶದಲ್ಲಿ ಇರುವ ದೇವತೆಗಳ ಮನಸ್ಸು ಸಂತೋಷದಿಂದ ಕುಣಿದಾಡಿತು. ಶುಂಭನಿಗೆ ಚಂಡ ಮುಂಡರೆಂಬ ಇಬ್ಬರು ಸೇವಕರಿದ್ದರು. ಆಗ ಆ ಇಬ್ಬರು ಭಯಂಕರ ಅನುಚರರು ಸ್ವತಂತ್ರವಾಗಿ ಸಂಚರಿಸುತ್ತಿದ್ದರು. ಅವರು ದಿವ್ಯ ರೂಪಧಾರಿಣಿ ಭಗವತಿ ಜಗದಂಬೆಯು ಹಾಡುವಲ್ಲಿಗೆ ಬಂದು ನೋಡಿದರು. ಆಕೆಯು ಕಾಳಿಯನ್ನು ತನ್ನ ಎದುರಿಗೆ ಕುಳ್ಳಿರಿಸಿಕೊಂಡಿದ್ದಳು. ದಿವ್ಯ ರೂಪಳಾದ ಭಗವತಿ ಜಗದಂಬೆಯನ್ನು ನೋಡಿ ಚಂಡ ಮುಂಡರು ಆಶ್ಚರ್ಯಚಕಿತರಾದರು. ರಾಜೇಂದ್ರನೇ, ಆಗ ಅವರು ತತ್ಕ್ಷಣ ಶುಂಭನ ಬಳಿಗೆ ಹೋದರು. ಅವನ ಬಳಿಗೆ ಹೋಗಿ ಚಂಡಮುಂಡರು ತಲೆಯನ್ನು ತಗ್ಗಿಸಿ ಪ್ರಣಾಮ ಮಾಡಿದರು. ಹಾಗೂ ಮಧುರವಾಣಿಯಿಂದ ನುಡಿದರು, ರಾಜನೇ, ಕಾಮದೇವನನ್ನು ಮೋಹಿತಗೊಳಿಸುವ ಓರ್ವ ಸುಂದರ ಸ್ತ್ರೀಯು ಹಿಮಾಲಯ ಪರ್ವತದಿಂದ ಹೊರಟಿರುವಳು. ಆಕೆಯ ವಾಹನ ಸಿಂಹವಾಗಿದೆ. ಆಕೆಯಲ್ಲಿ ಸಮಸ್ತ ಶುಭ ಲಕ್ಷಣಗಳು ತುಂಬಿವೆ. ಇಂತಹ ಉತ್ತಮ ಸ್ತ್ರೀಯು ದೇವಲೋಕ ಗಂಧರ್ವಲೋಕಗಳಲ್ಲಿಯೂ ಸಿಗುವುದು ದುರ್ಲಭವಾಗಿದೆ. ಇಡೀ ಜಗತ್ತಿನಲ್ಲಿ ಇಂತಹ ಸ್ತ್ರೀಯನ್ನು ನೋಡಿಲ್ಲ, ಕೇಳಿಲ್ಲ. ರಾಜನೇ, ಅವಳು ಸುಂದರವಾಗಿ ಹಾಡುತ್ತಿರುವಳು. ಅದನ್ನು ಕೇಳಿ ಎಲ್ಲ ಜನರು ಮುಗ್ಧರಾಗುತ್ತಾರೆ. ಆಕೆಯ ಸುಮಧುರ ಸ್ವರದಿಂದ ಮೋಹಿತರಾದ ಮೃಗಗಳು ಅವಳ ಬಳಿಯಲ್ಲಿ ನೆರೆದಿವೆ. ಮಹಾರಾಜ, ಅವಳು ಯಾರ ಪುತ್ರಿ ಹಾಗೂ ಇಲ್ಲಿಗೆ ಬಂದ ಪ್ರಯೋಜನವೇನು ಎಂಬುದನ್ನು ತಿಳಿದುಕೊಂಡು ನೀವು ಆಕೆಯನ್ನು ತಮ್ಮ ಬಳಿ ಸ್ಥಾನವನ್ನು ಕೊಡಿರಿ. ನಿಜವಾಗಿಯೂ ಆ ಕಾಮಿನಿಯು ನಿಮಗೆ ಯೋಗ್ಯಳಾಗಿದ್ದಾಳೆ. ಅವಳ ಕಣ್ಣುಗಳಿಂದ ಕಲ್ಯಾಣವೇ ಉದುರುತ್ತಿದೆ. ಆಕೆ ಯಾರೆಂದು ತಿಳಿಯದು. ಆಕೆಯನ್ನು ಮನೆಗೆ ತಂದು ನೀವು ಭಾರ್ಯೆಯನ್ನಾಗಿಸಿಕೊಳ್ಳಿರಿ. ಅವಳಂತೆ ಯಾವುದೇ ಇನ್ನೊಂದು ಸ್ತ್ರೀಯು ಇರುವುದು ಜಗತ್ತಿನಲ್ಲಿ ಖಂಡಿತವಾಗಿ ಅಸಂಭವವೇ ಆಗಿದೆ. ರಾಜನೇ, ದೇವತೆಗಳ ಸಮಸ್ತ ರತ್ನಗಳ ಮೇಲೆ ನಿಮಗೆ ಅಧಿಕಾರ ಬಂದಿದೆ. ಹಾಗಿರುವಾಗ ಈ ಸುಂದರ ಸ್ತ್ರೀಯನ್ನು ತನ್ನದಾಗಿಸಿಕೊಳ್ಳಲು ಉದಾಸೀನ ಬೇಕೆ? ಮಹಾರಾಜ,
ತಾವು ಇಂದ್ರನಿಂದ ಬಲವಂತವಾಗಿ ಐಶ್ವರ್ಯಪೂರ್ಣ ಐರಾವತ, ಪಾರಿಜಾತ ವೃಕ್ಷ, ಉಚ್ಚೈಶ್ರವಸ್ಸು ಎಂಬ ಕುದುರೆ ಮೊದಲಾದವನ್ನು ಕಿತ್ತುಕೊಂಡಿರುವಿರಿ. ರಾಜಹಂಸದ ಚಿಹ್ನೆಯುಳ್ಳ ಧ್ವಜದಿಂದ ಕೂಡಿದ ಬ್ರಹ್ಮನ ಅದ್ಭುತ ರತ್ನಮಯ ದಿವ್ಯ ವಿಮಾನವನ್ನು ಬಲವಂತವಾಗಿ ನಿಮ್ಮ ಅಧಿಕಾರದಲ್ಲಿ ಮಾಡಿಕೊಂಡಿರುವಿರಿ. ಪದ್ಮವೆಂಬ ನಿಧಿಯನ್ನು ಕುಬೇರನಿಂದ ಕಿತ್ತುಕೊಂಡಿರುವಿರಿ. ವರುಣನ ಬೆಳ್ಗೊಡೆಯನ್ನು ನೀವು ಬಲವಂತವಾಗಿ ತೆಗೆದುಕೊಂಡಿರಿ. ರಾಜೇಂದ್ರನೇ, ನಿಮ್ಮ ತಮ್ಮ ನಿಶುಂಭನೊಂದಿಗೆ ವರುಣನ ಕಾಳಗವಾಗಿತ್ತು. ವರುಣನು ಸೋತು ಹೋದ. ಅಂದಿನಿಂದ ಅವನ ಪಾಶವು ನಿಮ್ಮ ಬಳಿ ಶೋಭಿಸುತ್ತಿದೆ. ಮಹಾರಾಜ, ನಿಮ್ಮ ಭಯದಿಂದ ಸಮುದ್ರವು ಎಂದೂ ಬಾಡದಿರುವ ಕಮಲಗಳ ಮಾಲೆಯನ್ನು, ಬಗೆ ಬಗೆಯ ರತ್ನಗಳನ್ನು ನಿಮಗೆ ಕಾಣಿಕೆಯಾಗಿ ಕೊಟ್ಟಿರುವನು. ಮೃತ್ಯುವಿನ ಶಕ್ತಿ ಮತ್ತು ಯಮರಾಜನ ಅತ್ಯಂತ ಭಯಂಕರ ದಂಡವು ಕೂಡ ನಿಮ್ಮ ಅಧಿಕಾರದಲ್ಲಿದೆ. ಅವನನ್ನು ಪರಾಜಿತಗೊಳಿಸಿ ನೀವು ಅದನ್ನು ಕಿತ್ತುಕೊಂಡಿರುವಿರಿ. ನಿಮ್ಮ ಪರಾಕ್ರಮವನ್ನು ಎಷ್ಟೆಂದು ಹೊಗಳುವುದು. ಸಮುದ್ರದಿಂದ ಪ್ರಕಟವಾದ ಕಾಮಧೇನುವು ಈಗ ನಿಮ್ಮ ಮನೆಯನ್ನು ಅಲಂಕರಿಸಿದೆ. ಮೇನಕ ಮೊದಲಾದ ಅಪ್ಸರೆಯರು ನಿಮಗೆ ಅಧೀನರಾಗಿ ಸೇವೆ ಮಾಡುತ್ತಿದ್ದಾರೆ. ಹೀಗೆ ಎಲ್ಲ ಶ್ರೇಷ್ಠ ರತ್ನಗಳ ಮೇಲೆ ಬಲವಂತವಾಗಿ ನೀವು ಅಧಿಕಾರವನ್ನು ನಡೆಸುತ್ತಿರುವಿರಿ. ಹಾಗಿರುವಾಗ ಮನಸ್ಸನ್ನು ಮುಗ್ಧಗೊಳಿಸುವ ಈ ಅನುಪಮ ಸ್ತ್ರೀರತ್ನವನ್ನು ಏಕೆ ಪಡೆಯುವುದಿಲ್ಲ? ಭೂಪತಿಯೇ, ನಿಮ್ಮ ಮನೆಯಲ್ಲಿ ಇರುವ ವಿಪುಲ ರತ್ನಗಳೆಲ್ಲವೂ ಈ ಸುಂದರ ಸ್ತ್ರೀಯಳ ಸಹಯೋಗ ಪಡೆದು ತಮ್ಮ ಯಥಾರ್ಥ ರೂಪದಿಂದ ಪರಿಣತವಾಗಬಲ್ಲವು. ದಾನವರಾಜನೇ, 3 ಲೋಕಗಳಲ್ಲಿ ಎಲ್ಲಿಯೂ ಇಂತಹ ಸುಂದರ ಸ್ತ್ರೀಯೂ ಇಲ್ಲ. ಆದ್ದರಿಂದ ಈ ಮನೋಹಾರಿಣಿ ಸ್ತ್ರೀಯನ್ನು ಬೇಗನೆ ಎಲ್ಲಿಗೆ ತಂದು ನಿಮ್ಮ ಭಾರ್ಯೆಯನ್ನಾಗಿಸಿಕೊಳ್ಳಿರಿ. ವ್ಯಾಸರು ಹೇಳುತ್ತಾರೆ, ಚಂಡಮುಂಡರ ವಾಣಿ ಬಹಳ ಮಧುರವಾಗಿತ್ತು. ಅವರ ಪ್ರತಿಯೊಂದು ಅಕ್ಷರದಲ್ಲಿಯೂ ಜೇನು ತೊಟ್ಟಿಕ್ಕುತ್ತಿತ್ತು. ಅದನ್ನು ಕೇಳಿ ಶುಂಭನ ಮುಖವು ಸಂತೋಷದಿಂದ ಅರಳಿತು. ಅವನು ತನ್ನ ಬಳಿಯಲ್ಲಿ ಕುಳಿತಿದ್ದ ಸುಗ್ರೀವನಲ್ಲಿ, ಅಂದರೆ ಆ ಸುಗ್ರೀವನೆಂಬ ಸೇವಕನಲ್ಲಿ ಹೇಳಿದನು, ಸುಗ್ರೀವನೇ, ನೀನು ಬಹಳ ಬುದ್ಧಿವಂತನಾಗಿರುವೆ. ನೀನು ದೂತನಾಗಿ ಹೋಗಿ ಈ ಕಾರ್ಯವನ್ನು ನೆರವೇರಿಸು. ಅಲ್ಲಿಗೆ ಹೋಗಿ ಆ ಸುಂದರಿಯು ಇಲ್ಲಿಗೆ ಬರುವಂತೆ ಮಾತುಕತೆಯಾಡಬೇಕು. ಸ್ತ್ರೀಯರ ವಿಷಯದಲ್ಲಿ ಕಾರ್ಯಕುಶಲನಾದ ದೂತನು ಸಾಮ ದಾನ ಈ 2 ಉಪಾಯಗಳನ್ನು ಪ್ರಯೋಗಿಸಬೇಕು ಎಂದು ಶೃಂಗಾರ ರಸದ ಪಾರಂಗತ ವಿದ್ವಾಂಸರು ಹೇಳುತ್ತಾರೆ. ಭೇದ ನೀತಿಯನ್ನು ಪ್ರಯೋಗಿಸಿದಾಗ ರಸಾಭಾವ ದೋಷ ಉಂಟಾಗುತ್ತದೆ. ದಂಡ ನೀತಿಯನ್ನು ಪ್ರಯೋಗಿಸಿದರೆ ರಸದ ಸತ್ತೆಯೇ ನಿರ್ಮೂಲವಾಗುತ್ತದೆ. ಆದ್ದರಿಂದ ವಿವೇಕಿಗಳು ಇವೆರಡನ್ನು ದೂಷಿತವೆಂದು ತಿಳಿಸುತ್ತಾರೆ. ದೂತನೇ, ಸಾಮ ಮತ್ತು ದಾನ ಈ 2 ಉಪಾಯಗಳನ್ನೇ ಪ್ರಮುಖವೆಂದು ತಿಳಿದು ಇವುಗಳನ್ನು ಪ್ರಯೋಗಿಸಬೇಕು. ವಾಕ್ಯಗಳಲ್ಲಿ ಮಧುರತೆ ಹಾಗೂ ನಮ್ರತೆ ತುಂಬಿರಬೇಕು. ಈ ಉಪಾಯಗಳನ್ನು ಪ್ರಯೋಗಿಸಿದಾಗ ಯಾವ ಕಾಮಿನಿ ಸ್ತ್ರೀಯು ತಾನೇ ವಶವಾಗಲಾರಳು. ವ್ಯಾಸರು ಹೇಳುತ್ತಾರೆ, ಶುಂಭನ ಮಾತು ಅತ್ಯಂತ ಪ್ರಿಯ ಮತ್ತು ಚತುರತೆಯಿಂದ ಓತಪ್ರೋತವಾಗಿತ್ತು. ಅದನ್ನು ಕೇಳಿ ಸುಗ್ರೀವನು ಕೂಡಲೇ ಭಗವತಿ ಜಗದಂಬೆಯು ಇರುವಲ್ಲಿಗೆ ನಡೆದನು. ಅಲ್ಲಿಗೆ ಹೋಗಿ ನೋಡುತ್ತಾನೆ, ಸುಂದರ ಮುಖವುಳ್ಳ ಭಗವತಿ ಜಗದಂಬೆಯು ಸಿಂಹದ ಮೇಲೆ ಕುಳಿತು ಶೋಭಿಸುತ್ತಿದ್ದಾಳೆ. ಸುಗ್ರೀವನು ವಂದಿಸಿಕೊಂಡು ಮಧುರವಾಣಿಯಿಂದ ಆಕೆಯಲ್ಲಿ ಹೇಳತೊಡಗಿದನು. ಆ ಸುಗ್ರೀವ ದೂತನು ಹೇಳುತ್ತಾನೆ, ಸುಂದರಿಯೇ, ಶುಂಭನು ಬಹಳ ಶೂರ ವೀರ ಪುರುಷನಾಗಿದ್ದಾನೆ. ಅವನ ಸರ್ವಾಂಗದಲ್ಲಿ ಸುಂದರತೆಯು ತೊಟ್ಟಿಕ್ಕುತ್ತಿದೆ. ಅವನು ದೇವತೆಗಳ ಪರಮ ಶತ್ರುವಾಗಿದ್ದಾನೆ. 3 ಲೋಕಗಳ ಮೇಲೆ ಅವನಿಗೆ ಪೂರ್ಣಾಧಿಕಾರವಿದೆ. ಅವನು ಎಲ್ಲರನ್ನೂ ಗೆದ್ದು ಶೋಭಿಸುತ್ತಿರುವನು. ಆ ಮಹಾತ್ಮನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿರುವನು. ಏಕೆಂದರೆ ನಿನ್ನ ರೂಪದ ಪ್ರಶಂಸೆಯನ್ನು ಕೇಳಿ ಅವನ ಮನಸ್ಸು ನಿನ್ನ ಮೇಲೆ ಆಸಕ್ತವಾಗಿದೆ. ಸುಂದರಾಂಗಿಯೇ, ಆ ದಾನವರಾಜನ ಪ್ರೇಮಪೂರ್ಣ ಮಾತುಗಳನ್ನು ಕೇಳುವ ಕೃಪೆ ಮಾಡು. ಅವನು ನಮ್ರತೆಯಿಂದ ನಿನ್ನಲ್ಲಿ ಹೀಗೆ ಹೇಳಿ ಕಳುಹಿಸಿರುವನು, ಕಾಂತೆ, ನಾನು ಸಮಸ್ತ ದೇವತೆಗಳನ್ನು ಸೋಲಿಸಿರುವೆನು. ನಾನು 3 ಲೋಕಗಳ ಏಕಛತ್ರ ರಾಜನಾಗಿದ್ದೇನೆ. ಈಗ ಯಜ್ಞಗಳಲ್ಲಿ ನೀಡಿದ ಹವ್ಯ ಪದಾರ್ಥಗಳೆಲ್ಲ ನನಗೆ ಭೋಗಿಸಲು ಸಿಗುತ್ತವೆ. ನಾನು ಸ್ವರ್ಗಲೋಕದ ಎಲ್ಲ ಸಾರ ವಸ್ತುಗಳನ್ನು ಕಿತ್ತುಕೊಂಡಿರುವೆನು. ಈಗ ಅಲ್ಲಿ ಒಂದು ರತ್ನವೂ ಉಳಿಯಲಿಲ್ಲ. ದೇವತೆಗಳ ಬಳಿಯಿದ್ದ ಎಲ್ಲ ರತ್ನಗಳನ್ನು ನಾನು ಅಪಹರಿಸಿರುವೆನು. ಭಾಮಿನಿ,
ದೇವತೆಗಳು, ದಾನವರು, ಮನುಷ್ಯರು ಹೀಗೆ ಎಲ್ಲರೂ ನನಗೆ ವಶರಾಗಿ ನನ್ನ ಹಿಂದೆ ಮುಂದೆ ನಡೆಯುವರು. ನಿನ್ನ ಗುಣಗಳು ಕಿವಿಗಳ ಮೂಲಕ ನನ್ನ ಹೃದಯವನ್ನು ಪ್ರವೇಶಿಸಿವೆ. ಅದರ ಪರಿಣಾಮದಿಂದ ಈಗ ನಾನು ನಿನಗೆ ಅಧೀನವಾಗಿ ನಿನ್ನ ಸೇವಕನಾಗಿರುವೆನು. ಸುಂದರಿಯೇ, ನೀನು ಆಜ್ಞಾಪಿಸಿದಂತೆ ಮಾಡಲು ನಾನು ಸಿದ್ಧನಾಗಿದ್ದೇನೆ. ನಾನು ನಿನಗೆ ವಶೀಭೂತ, ನಿನ್ನ ಅನುಚರನಾದ ದಾಸನಾಗಿದ್ದೇನೆ. ನವಿಲು ಗರಿಯಂತೆ ಕಣ್ಣುಗಳುಳ್ಳ ಸುಂದರಿಯೇ, ನಾನು ನಿನಗೆ ಅಧೀನನಾಗಿ ಹೋಗಿರುವೆನು. ನೀನು ನನ್ನನ್ನು ಪತಿಯನ್ನಾಗಿಸಿಕೊ, ಮತ್ತೆ 3 ಲೋಕಗಳ ಒಡತಿಯಾಗಿ ಸರ್ವೋತ್ತಮ ಭೋಗಗಳನ್ನು ಅನುಭವಿಸು. ಕಾಂತೆಯೇ, ನಾನು ಜೀವನವಿಡೀ ನಿನ್ನ ಆಜ್ಞೆಯನ್ನು ಪಾಲಿಸುವೆನು. ದೇವತೆಗಳು, ದಾನವರು, ಮಾನವರು ಯಾರೂ ನನ್ನನ್ನು ಕೊಲ್ಲಲಾರರು. ನೀನು ಸದಾ ಸೌಭಾಗ್ಯವತಿಯಾಗಿ ಉಳಿಯುವಿ. ಸುಂದರಿ, ನೀನು ಬಯಸಿದಲ್ಲಿ ಇದ್ದು ಆನಂದವನ್ನು ಅನುಭವಿಸು. ಮಹಾರಾಜ ಶುಂಭನ ಸಂದೇಶ ಇದಾಗಿದೆ. ಇದರ ಕುರಿತು ವಿಚಾರ ಮಾಡಿ ಉಚಿತವಾದುದನ್ನು ಪ್ರೇಮಪೂರ್ವಕ ಮಧುರ ವಚನಗಳಿಂದ ಹೇಳುವ ಕೃಪೆ ಮಾಡು. ಚಂಚಲಾಂಗಿಯೇ, ನಾನು ನಿನ್ನ ಮಾತುಗಳನ್ನು ಆದಷ್ಟು ಬೇಗ ಮಹಾರಾಜ ಶುಂಭನಿಗೆ ತಲುಪಿಸುವೆನು. ವ್ಯಾಸರು ಹೇಳುತ್ತಾರೆ, ಶುಂಭನ ದೂತ ಸುಗ್ರೀವನ ಮಾತನ್ನು ಕೇಳಿ ಭಗವತಿ ಜಗದಂಬೆಯ ಮುಖದಲ್ಲಿ ಸುಂದರ ಮುಗುಳ್ನಗೆ ಮಿಂಚಿತು. ಆಗ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ದೇವಿಯು ಮಧುರ ಶಬ್ದಗಳಲ್ಲಿ ಆ ದೂತನಲ್ಲಿ ಹೇಳತೊಡಗಿದಳು. ನಿಶುಂಭ, ನಿಶುಂಭ ಹಾಗೂ ಅತ್ಯಂತ ಪರಾಕ್ರಮಿ ಶುಂಭರಾಜನನ್ನು ನಾನು ಬಲ್ಲೆನು. ಶುಂಭರಾಜನು ಸಮಸ್ತ ದೇವತೆಗಳನ್ನು ಗೆದ್ದಿರುವನು. ಎಲ್ಲ ಶತ್ರುಗಳನ್ನು ಅವನು ಕೊಂದಿರುವನು. ಅವನು ಸಮಸ್ತ ಗುಣಗಳ ರಾಶಿಯಾಗಿರುವನು. ಸಕಲ ಸಂಪತ್ತನ್ನು ಭೋಗಿಸುವ ಸದವಕಾಶವು ಅವನಿಗೆ ದೊರೆತಿದೆ. ಅವನು ದೊಡ್ಡ ದಾನಶೀಲನು, ಅತ್ಯಂತ ಶೂರನು, ಸುಂದರನು, ಮೂರ್ತಿಮಂತ ಕಾಮದೇವನು ಆಗಿರುವನು. 32 ಶುಭ ಲಕ್ಷಣಗಳು ಅವನಲ್ಲಿ ಇವೆ. ದೇವತೆಗಳು ಅಥವಾ ಮಾನವರು ಯಾರು ಅವನನ್ನು ಕೊಲ್ಲಲಾರರು. ಇದೆಲ್ಲವನ್ನು ನಾನು ಕೇಳಿರುವೆನು. ಆ ಮಹಾನ್ ಅಸುರನ ವಿಷಯದಲ್ಲಿ ಇದೆಲ್ಲವನ್ನು ಕೇಳಿಯೇ ಅವನನ್ನು ನೋಡಲು ನಾನು ಇಲ್ಲಿಗೆ ಬಂದಿರುವೆನು. ರತ್ನವು ತನ್ನ ಶೋಭೆಯನ್ನು ಹೆಚ್ಚಿಸಿಕೊಳ್ಳಲು ಸುವರ್ಣದ ಬಳಿಗೆ ಬರುವಂತೆ ನಾನು ಪತಿಯನ್ನು ಆರಿಸಿಕೊಳ್ಳಲಿಕ್ಕಾಗಿ ಬಹಳ ದೂರ ಹಿಮಾಲಯದಿಂದ ನನ್ನ ಬರುವಿಕೆಯಾಗಿದೆ. ನಾನು ಸಮಸ್ತ ದೇವತೆಗಳತ್ತ ಕಣ್ಣು ಹಾಯಿಸಿದೆ. ಮಾನವನ್ನು ಕೊಡುವ ಭೂಮಂಡಲವಾಸಿ ಮಾನವರೆಲ್ಲರೂ ನನ್ನ ದೃಷ್ಟಿಗೆ ಗೋಚರರಾದರು. ಅತ್ಯಂತ ಸುಂದರರೆಂದು ಹೇಳಿಸಿಕೊಳ್ಳುವ ಇತರ ಗಂಧರ್ವರನ್ನು, ರಾಕ್ಷಸರನ್ನು ನಾನು ನೋಡಿಯಾಯಿತು. ಎಲ್ಲರ ಹೃದಯದಲ್ಲಿ ಶುಂಭನ ಆತಂಕವೇ ತುಂಬಿದೆ. ಎಲ್ಲರೂ ನಡುಗುತ್ತಾರೆ. ಯಾರ ಶರೀರದಲ್ಲಿಯೂ ಪ್ರಾಣವೇ ಇಲ್ಲದಂತಿದ್ದಾರೆ. ಶುಂಭನ ಗುಣಗಳನ್ನು ಕೇಳಿ ಅವನನ್ನು ನೋಡಲಿಕ್ಕಾಗಿ ಇಂದು ನಾನು ಇಲ್ಲಿಗೆ ಬಂದಿರುವೆನು. ಮಹಾನುಭಾವನಾದ ದೂತನೇ, ನೀನು ಹೋಗಿ ಮಹಾಬಲಿ ಶುಂಭನ ಬಳಿ ಹೇಳು. ನನ್ನ ಇವೆಲ್ಲ ವಚನಗಳನ್ನು ಅತ್ಯಂತ ಮಧುರವಾಣಿಯಿಂದ ಬೇರೆ ಯಾರೂ ಇಲ್ಲದ ಏಕಾಂತದಲ್ಲಿ ಹೇಳುವುದು. ರಾಜನೇ, ನೀನು ಬಲವಂತರಲ್ಲಿ ಅತ್ಯಂತ ಬಲಿಷ್ಠನು, ಸುಂದರರಲ್ಲಿ ಸರ್ವೋತ್ತಮನೂ ಆಗಿರುವೆ. ನೀನು ದಾನಿ, ಗುಣಿ, ಶೂರ, ವೀರ, ವಿಜೇತ, ಕುಶಲಿ, ತೇಜಸ್ವಿ, ಉತ್ತಮ ಕುಲದಲ್ಲಿ ಹುಟ್ಟಿದವನು, ಸಮಸ್ತ ರತ್ನಗಳ ಭೋಕ್ತೃನು, ಪರಮ ಸ್ವತಂತ್ರನು, ತನ್ನ ಶಕ್ತಿಯಿಂದ ಸಮೃದ್ಧಶಾಲಿಯೂ ಆಗಿರುವೆ. ನಿನ್ನ ಈ ಪ್ರಭಾವ ನನಗೆ ತಿಳಿದಿದೆ. ನಾನು ಯಾರನ್ನಾದರೂ ಪತಿಯಾಗಿಸಲು ಬಯಸುತ್ತಿದ್ದೇನೆ. ನನ್ನ ಈ ಮಾತು ಖಂಡಿತವಾಗಿ ಸತ್ಯವಾಗಿದೆ. ಆದರೆ ರಾಜೇಂದ್ರನೇ, ನನ್ನ ವಿವಾಹದಲ್ಲಿ ಒಂದು ತೊಂದರೆಯಿದೆ. ಹಿಂದೊಮ್ಮೆ ಬಾಲ್ಯ ಸ್ವಭಾವದಿಂದ ನಾನು ಒಂದು ಪ್ರತಿಜ್ಞೆ ಮಾಡಿರುವೆ. ಆಗ ಸಮಾನ ವಯಸ್ಕರಾದ ಸಖಿಯರೊಂದಿಗೆ ನಾನು ಏಕಾಂತದಲ್ಲಿ ಸ್ವೇಚ್ಛಾನುಸಾರವಾಗಿ ಆಡುತ್ತಾ ಇದ್ದೆ. ನನಗೆ ನನ್ನ ಶಾರೀರಿಕ ಬಲದ ಭಾರಿ ಅಭಿಮಾನ ಉಂಟಾಯಿತು. ಅದರಿಂದ ಸಖಿಯರ ಮುಂದೆ ನಾನು ಯಾರು ನನಗೆ ಸಮಾನನಾದ ಪರಾಕ್ರಮವುಳ್ಳ ವೀರನು ರಣರಂಗದಲ್ಲಿ ನನ್ನನ್ನು ಗೆಲ್ಲುವನೋ ಅವನ ಬಲಾಬಲಗಳನ್ನು ತಿಳಿದುಕೊಂಡೇ ನಾನು ಅವನನ್ನು ಪತಿಯನ್ನಾಗಿಸಿಕೊಳ್ಳುವೆನು ಎಂದು ಪ್ರತಿಜ್ಞೆ ಮಾಡಿದ್ದೆ. ನನ್ನ ಮಾತನ್ನು ಕೇಳಿ ಸಖಿಯರಿಗೆ ಆಶ್ಚರ್ಯವಾಗಿ ಗಹಗಹಿಸಿ ನಗತೊಡಗಿದರು.
ಒಮ್ಮೆಲೆ ಇವಳೆಂತಹ ಕಠಿಣ ನಿಯಮವನ್ನು ಕೈಗೊಂಡಳೆಂದು ಅವರ ಬಾಯಿಯಿಂದ ಹೊರಟಿತು. ಇದಾದರೂ ಬಹಳ ಅದ್ಭುತ ಪ್ರತಿಜ್ಞೆಯಾಗಿದೆ. ಆದ್ದರಿಂದ ರಾಜೇಂದ್ರನೇ, ನೀನು ಕೂಡ ನನ್ನ ಇಂತಹ ಪರಾಕ್ರಮವನ್ನು ತಿಳಿದು ಯುದ್ಧರಂಗದಲ್ಲಿ ನನ್ನೆದುರಿಗೆ ಸಿದ್ಧನಾಗು. ನನ್ನನ್ನು ಬಲವಂತವಾಗಿ ಗೆದ್ದು ನಿನ್ನ ಮನೋರಥವನ್ನು ಪೂರ್ಣ ಮಾಡಿಕೊ. ನೀನು ಅಥವಾ ನಿನ್ನ ತಮ್ಮ ಯಾರಾದರೂ ಸಮರಾಂಗಣದಲ್ಲಿ ಬರಲಿ, ಆದರೆ ಯುದ್ಧದಲ್ಲಿ ನನ್ನನ್ನು ಸೋಲಿಸಿಯೇ ವಿವಾಹ ಮಾಡಿಕೊಳ್ಳಬೇಕಾಗುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.